ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ನಾವು ಮನೇಲಿ ಯೂಸ್ ಮಾಡೋ ಮೊಬೈಲ್ ಚಾರ್ಜರ್ಸ್ ಎಲ್ಲ ವೇಸ್ಟ್ ಆಗಿರುತ್ತೆ ಅಲ್ವಾ, ಆ ಚಾರ್ಜನ್ನು ನಾವು ಹೇಗೆ ಬಳಸ್ಕೋಬೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಚಾರ್ಜರ್ನ ನಾವು ಹೀಗೂ ಕೂಡ ಬಳಸ್ಕೋಬೋದು. ನಮ್ಮ ಹತ್ರ 2 ರಿಂದ 3 ಚಾರ್ಜರ್ ಇದ್ದೇ ಇರುತ್ತೆ. ಹಾಗೆ ಅದನ್ನು ಅಡಾಪ್ಟರ್ ತೆಗೆದುಬಿಟ್ಟು ಹೀಗೆ ಇಟ್ಟು ನಾವು ವೀಡಿಯೋಸ್ ನೋಡೋದಾಗಲಿ ಇಲ್ಲ ಏನಾದರೂ ವೀಡಿಯೋ ಮಾಡೋದಾಗಲಿ, ನಮ್ಮ ಕೈ ನೋವು ಬರ್ತಾಯಿದೆ ಎಷ್ಟೊತ್ತು ಅಂತ ಹಿಡ್ಕೊಳ್ಳೋದಪ್ಪ ಅಂತ ಇರಬೇಕಾದ್ರೆ ಹೀಗೆ ಯೂಸ್ ಮಾಡ್ಬೋದು. ಕೈ ಬೀಳೋದು ಇಲ್ಲ, ಫೋನು ಸ್ಕ್ರ್ಯಾಚಸ್ ಕೂಡ ಆಗೋದಿಲ್ಲ. ಹಾಗೆ ನಿಂಬೆಹಣ್ಣು ತರ್ತೀವಿ ಮನೆಗೆ, ತುಂಬ ದಿನ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ, ಈ ಥರ ಒಣಗೋದಂಗೆ ಆಗೋಗಿರುತ್ತೆ. ಈಗ ನಾನು ತಂದಿದ ತಕ್ಷಣ ಒಂದು ತಪ್ಪಲೆಯಲ್ಲಿ ನೀರು ಉಪ್ಪು ಹಾಕಿ ಒಂದು 10 ನಿಮಿಷ ನಿಂಬೆಹಣ್ಣನ್ನ ನೆನೆಸಿ ಇಟ್ಬಿಡೋಣ. ನೆನೆಸಿಟ್ಟಿದ್ದು ಆದಮೇಲೆ ಒಂದು ಒಳ್ಳೆ ಬಟ್ಟೆ, ಒಂದು ವೈಟ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ, ಒಂದು ಚೂರು ನೀರಿಲ್ದಂಗೆ ನೀಟಾಗಿ ಒರೆಸಿ ಸೈಡ್ಗೆ ಇಟ್ಕೊಂಡು, ಈಗ ಸ್ವಲ್ಪ ಮನೆಯಲ್ಲೇ ನಾವು ಏನು ಯೂಸ್ ಮಾಡ್ತೀವಿ ಆ ಎಣ್ಣೆನ ತೊಗೊಂಡು ಕೈಗೆ ಸ್ವಲ್ಪ ಎಣ್ಣೆ ತೊಗೊಂಡು ನೀಟಾಗಿ ನಿಂಬೆಹಣ್ಣನ್ನೆಲ್ಲ ಉಜ್ಜಿ ಇಡೋಣ. ಹಾಗೆಯೇ ಒಂದು ಬಾಕ್ಸಿಗೆ ನ್ಯೂಸ್ ಪೇಪರ್ ಆಗಲಿ ಟಿಶ್ಯೂ ಪೇಪರ್ ಆಗಲಿ ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಡೋದ್ರಿಂದ ಅಷ್ಟೊಂದು ಬ್ಲಾಕ್ ಆಗೋದಿಲ್ಲ. 2 ರಿಂದ 3 ತಿಂಗಳು ಯೂಸ್ ಮಾಡ್ಬೋದು. ಈ ಬೇಸಿಗೆಯಲ್ಲಿ ನಿಂಬೆಹಣ್ಣು ತುಂಬಾ ನಮ್ಮ ಹೆಲ್ತಿಗೆ ಒಳ್ಳೆಯದು. ಹಾಗೆ ರೇಟು ಕೂಡ ತುಂಬಾ ಇದೆ. ಹಾಗೆ ವೇಸ್ಟ್ ಆಗದಿರೋ ಥರ ನಾವು ಈಗ ಯೂಸ್ ಮಾಡ್ಕೋಬೋದು. ಹಾಗೆ ಹೂವು, ಸಂತೆಯಿಂದ ನಾನು ಹೂವು ತಂದಿದ್ದೆ, ಬಟ್ ಯಾವಾಗಲೂ ವೇಸ್ಟ್ ಆಗ್ತಾಯಿತ್ತು. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಕವರಲ್ಲೇ ಇಡೋ ಬದಲು ಒಂದು ಬಟ್ಲು ತೊಗೊಂಡಿದ್ದೀನಿ. ನೀರೇನಾದರೂ ಇದ್ದರೆ ಒಂದು ಬಟ್ಟೆಲಿ ಒರೆಸ್ಕೊಂಡು ನಾನು ನ್ಯೂಸ್ ಪೇಪರ್ ಹಾಕಿ ಆ ನ್ಯೂಸ್ ಪೇಪರ್ ಮೇಲೆ ಅಷ್ಟು ಹೂವು ಹಾಕ್ತೀನಿ. ಹಾಕಿದ್ದಾದಮೇಲೆ ಮತ್ತೆ ಮೇಲೆ ಒಂದು ಬಟ್ಟೆ ಹಾಕಿ ಒಂದು ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ. ಒಂದು 2 ವಾರದಿಂದ 3 ವಾರ ಗಂಟೆ ಯೂಸ್ ಮಾಡ್ಬೋದು. ಇದು ಒಂದೇ ಹೂವು ಅಲ್ಲ, ಮಲ್ಲಿಗೆ, ಕನಕಾಂಬರ, ನಾವು ಏನೇನು ಹೂವು ಯೂಸ್ ಮಾಡ್ತೀವೋ ಆ ಹೂವನ್ನೆಲ್ಲನೂ ನಾವು ಹೀಗೆ ಎತ್ತಿಡ್ಬೋದು. ಹಾಗೆಯೇ ನಾವು ಮೆಣಸಿನ್ಕಾಯಿ ಬಿಡಿಸ್ತಾ ಇರ್ತೀವಿ, ಏನಕ್ಕಾದರೂ ಬೇಕಾದಾಗ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಬಿಡಿಸ್ತೀವಿ. ಕೈ ಈ ಬೇಸಿಗೆಯಲ್ಲಂತೂ ತುಂಬಾ ಉರಿ ಬರುತ್ತೆ. ಹಾಗೆ ಈ ಟಿಪ್ಸನ್ನು ಯೂಸ್ ಮಾಡ್ಬೋದು. ಏನಂದರೆ, ಕೋಲ್ಗೇಟ್ ಪೇಸ್ಟ್ ಸ್ವಲ್ಪ ಕೈಗೆ ಹಾಕ್ಕೊಂಡು ಬಿಡಿಸಿದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಹಾಗೆ ತೊಳೆದ್ರೆ ಕೈ ಉರಿ ಬರೋದಿಲ್ಲ. ಹಾಗೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಟಿಪ್ಸ್ ಜೊತೆಗೆ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆಯೇ ನಿಮ್ಮ ಕಾಮೆಂಟ್ನ ನನಗೆ ತಿಳಿಸಿ, ಮತ್ತು ಹೆಚ್ಚು ಟಿಪ್ಸ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.